ಸ್ನೇಹಿತರೆ, ಮಿಡಲ್ ಈಸ್ಟ್ ಯುದ್ಧದಲ್ಲಿ ಇರಾನ್ ಪರಿಸ್ಥಿತಿ ಇದ್ದಕ್ಕಿದ್ದಂತೆ ಅಯೋಮಯ ಆಗಿದೆ. ಇಸ್ರೇಲ್ ಏನು ಮಾಡಿದೆ, ಸಡನ್ ಆಗಿ ಒಂದೇ ಸಲ ಭಾರಿ ಪ್ರಮಾಣದಲ್ಲಿ ಮಿಸೈಲ್ ಮಳೆಯನ್ನು ಇರಾನ್ ಮೇಲೆ ಸುರಿಸಿದೆ. ಇರಾನ್ನ ಪ್ರಮುಖ ಪ್ರಾಂತ್ಯಗಳ ಮೇಲೆ ಮಿಸೈಲ್ ಮಳೆ ಥರ ಇದ್ದಕ್ಕಿದ್ದ ಹಾಗೆ ಟೆಹರಾನ್ನಲ್ಲಂತೂ ಬ್ಯಾಕ್ ಟು ಬ್ಯಾಕ್ ಸ್ಫೋಟಗಳಾಗಿವೆ. ಸ್ಫೋಟದ ತೀವ್ರತೆಗೆ ಇಡೀ ನಗರ ಶೇಕ್ ಆಯಿತು ಅಂತ ಅನ್ನಿಸ್ತು. ಅನೇಕ ಕಟ್ಟಡಗಳು ನೆಲಸಮ ಆದವು ಒಂದೇ ಸಲಕ್ಕೆ ಅಂಥೇಳಿ ಅಲ್ಲಿನ ಮಾಧ್ಯಮಗಳ ರಿಪೋರ್ಟ್ ಮಾಡ್ತಿವೆ. ಅಲ್ಲದೆ ಇರಾನ್ ಪ್ರಜೆಗಳೆಲ್ಲ ಸೇರಿ ತೆಹರಾನ್ ಸ್ಕ್ವೇರ್ನಲ್ಲಿ ಅಲ್ ಕುದ್ಸ್ ಡೇ ಆಚರಣೆ ಮಾಡ್ತಾ ಇದ್ರು. ಅಂದರೆ ಪ್ಯಾಲೆಸ್ತೈನ್ಗೆ ಸಪೋರ್ಟ್ ಅನ್ನೋ ರ್ಯಾಲಿ ನಡೆಸ್ತಾ ಇದ್ರು. ಆ ರ್ಯಾಲಿ ಮಾಡ್ತಾ ಇದ್ದ ಹತ್ತಿರದಲ್ಲೂ ಇಸ್ರೇಲ್ ದಾಳಿ ಮಾಡಿದೆ. ಒಂದು ಕಡೆ ರ್ಯಾಲಿ ಹೋಗ್ತಾ ಇದ್ರೆ ಇನ್ನೊಂದು ಕಡೆ ಇಸ್ರೇಲಿ ಯುದ್ಧ ವಿಮಾನಗಳು ಮಿಸೈಲ್ ಮಳೆಗರೆದಿವೆ. ಅಲ್ಲದೆ ತೆಹರಾನ್ನ ಮುಖ್ಯ ರಸ್ತೆಗಳನ್ನು ಕೂಡ ಟಾರ್ಗೆಟ್ ಮಾಡಲಾಗಿದೆ. ಈ ಭಯಾನಕ ಬಾಂಬಿಂಗ್ ನೋಡಿ ಅಲ್ಲಿನ ಜನ ದಿಕ್ಕಾಪಾಲಾಗಿ ಓಡಿದ್ದಾರೆ. ಹಾಗೆ ಕರಾಜ್, ಕಾಮ್, ಹಮ್ದನ್ ಮತ್ತು ಕಾಶಾನ್ ನಗರಗಳಲ್ಲೂ ಕೂಡ ಭಾರೀ ಏರ್ ಸ್ಟ್ರೈಕ್ ಆಗಿದೆ. ಇಲ್ಲಿ ಮುಗಿಲೆತ್ತರಕ್ಕೆ ಹೊಗೆ ಕಂಡು ಬಂದಿದೆ ಅಂತ ಅಲ್ಲಿನ ಪ್ರತ್ಯಕ್ಷದರ್ಶಿಗಳು ಹೇಳ್ಕೊಂಡಿದ್ದಾರೆ. ಇದು ಇತ್ತೀಚಿನ ದಿನಗಳಲ್ಲಿ ಅಂದರೆ ಯುದ್ಧ ಶುರುವಾದ ಮೇಲೆ ಇಸ್ರೇಲ್ ಮಾಡ್ತಿರೋ ಭಯಾನಕ ದಾಳಿ ಅಂತ ಪರಿಗಣಿಸಲಾಗ್ತಾ ಇದೆ. ಈ ದಾಳಿ ಮಾಡೋಕ್ಕೂ ಮುಂಚೆ ಇಸ್ರೇಲ್ ಇರಾನ್ನ 200 ಟಾರ್ಗೆಟ್ಗಳ ಮೇಲೆ ಅಟ್ಯಾಕ್ ಮಾಡಿದ್ದೀವಿ ಅಂತ ಹೇಳಿತ್ತು. ಅದಾಗಿ ಸ್ವಲ್ಪ ಹೊತ್ತು ಕೂಡ ಸುಧಾರಿಸೋಕೆ ಟೈಮ್ ಕೊಟ್ಟಿಲ್ಲ. ಇಸ್ರೇಲ್ ಜೆಟ್ಗಳು ಮತ್ತೆ ಬಾಂಬಿಂಗ್ ಮಾಡಿವೆ. ಇನ್ನು ಈ ಹೊಸ ದಾಳಿಗಳ ಬಗ್ಗೆ ಇಸ್ರೇಲ್ ಸೇನೆ ಮಾಹಿತಿ ಕೊಟ್ಟಿದೆ. ಇರಾನ್ನ ಉಗ್ರ ಸರ್ಕಾರದ ಮೂಲಸೌಕರ್ಯಗಳನ್ನು ಟಾರ್ಗೆಟ್ ಮಾಡಿ ಈ ಬೃಹತ್ ದಾಳಿ ಮಾಡ್ತಾ ಇದ್ದೀವಿ. ವೇವ್ ಆಫ್ ಎಕ್ಸ್ಟೆನ್ಸಿವ್ ಸ್ಟ್ರೈಕ್ಸ್ ಶುರು ಮಾಡಿದ್ದೀವಿ. ಟೆಹರಾನ್, ಶಿರಾಜ್, ಅಹ್ವಾಜ್ ಎಲ್ಲ ಕಡೆ ಅಟ್ಯಾಕ್ ಆಗಿದೆ. ಪ್ರೊಡಕ್ಷನ್ ಮತ್ತು ಸ್ಟೋರೇಜ್ ಸೈಟ್ಗಳನ್ನು ಟಾರ್ಗೆಟ್ ಮಾಡಿದ್ದೀವಿ ಅಂತ ಹೇಳಿದೆ. ಅದರಲ್ಲೂ ಶಿರಾಜ್ ನಗರದಲ್ಲಿ ನೆಲದ ಆಳದಲ್ಲಿ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ದಾಸ್ತಾನು ಇಟ್ಟಿದ್ರು. ಅದನ್ನು ಕೂಡ ಧ್ವಂಸ ಮಾಡಿದ್ದೀವಿ. ಏನು, ಟೆಹರಾನ್ನಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ಗಳಿದ್ವು. ಹಾಗೆ ಬ್ಯಾಲಿಸ್ಟಿಕ್ ಕ್ಷಿಪಣಿಗೆ ಬಿಡಿ ಭಾಗಗಳನ್ನು ತಯಾರಿಸುವ ಘಟಕಗಳಿದ್ವು. ಹಾಗೆ ಪಶ್ಚಿಮ ಇರಾನ್ನ ಅಹ್ವಾಜ್ ನಗರದಲ್ಲಿ IRGCಯ ಕಮಾಂಡ್ ಸೆಂಟರ್ಗಳಿದ್ವು. ಎಲ್ಲವೂ ನಾಶ ಆಗಿ ಹೋಗಿದೆ ಅಂತ ಇಸ್ರೇಲ್ ಕ್ಲೇಮ್ ಮಾಡಿದೆ. ಇನ್ನು ಇಸ್ರೇಲ್ ಮತ್ತು ಅಮೆರಿಕದ ನಿರಂತರ ದಾಳಿಗೆ ಇರಾನ್ ಒಳಗಡೆ 24,531 ಸಿವಿಲಿಯನ್ ಬಿಲ್ಡಿಂಗ್ಗಳು ಹಾಳಾಗಿವೆ. ಇದರಲ್ಲಿ ಸುಮಾರು 20,000ದಷ್ಟು ಜನ ವಾಸ ಮಾಡುವ ಮನೆಗಳೇ ಇವೆ ಅಂತ ಹೇಳಿ ಇರಾನ್ನ ರೆಡ್ ಕ್ರೆಸೆಂಟ್ ಸೊಸೈಟಿ ಕ್ಲೇಮ್ ಮಾಡಿದೆ. ಇದರ ಜೊತೆಗೆ 4,500ಕ್ಕೂ ಅಧಿಕ ಬಿಸ್ನೆಸ್ ಅಂಗಡಿಗಳು ಮತ್ತು ಕಮರ್ಷಿಯಲ್ ಜಾಗಗಳು ಕೂಡ ಧ್ವಂಸ ಆಗಿದೆ. ಅಲ್ಲಿನ ಜನರ ಬದುಕು ಮತ್ತು ಆರ್ಥಿಕ ಪರಿಸ್ಥಿತಿ ತೀರಾ ಹದಗೆಟ್ಟಿದೆ. ಜನರಿಗೆ ಹೊರಗೆ ಬರೋಕ್ಕೂ ಭಯ ಆಗ್ತಾ ಇದೆ, ಒಳಗಿರೋಕ್ಕೂ ಆಗ್ತಾ ಇಲ್ಲ ಅಂತ ಇರಾನಿನ ರೆಡ್ ಕ್ರೆಸೆಂಟ್ ಹೇಳಿದೆ. ಇತ್ತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಡೆಯಿಂದ ಸ್ಫೋಟಕ ಮಾಹಿತಿ. G7 ರಾಷ್ಟ್ರಗಳ ವರ್ಚುವಲ್ ಸಮಿಟ್ನಲ್ಲಿ ಇರಾನ್ ಇನ್ನೇನೋ ಶರಣಾಗೋದ್ರಲ್ಲಿದೆ ಅನ್ನೋ ಹೇಳಿಕೆಯನ್ನು ಟ್ರಂಪ್ ಕೊಟ್ಟಿದ್ದಾರೆ. ನಮ್ಮೆಲ್ಲರನ್ನ ಕ್ಯಾನ್ಸರ್ ಥರ ಕಾಡ್ತಾ ಇದ್ದ ದೊಡ್ಡ ಅಪಾಯವನ್ನು ಮುಗಿಸಿಬಿಟ್ಟಿದ್ದೀವಿ. ಇರಾನ್ ಶರಣಾಗತಿಗೆ ಹತ್ತಿರದಲ್ಲಿದೆ. ಈಗ ಇರಾನ್ನಲ್ಲಿ ಮಹತ್ವದ ನಿರ್ಧಾರ ತಗೊಳ್ಳೋಕೆ ಯಾವುದೇ ದೊಡ್ಡ ನಾಯಕನಿಲ್ಲ. ಅಲ್ಲಿ ಯಾರು ನಾಯಕ ಅಂತ ಯಾರಿಗೂ ಕೂಡ ಕ್ಲಾರಿಟಿ ಇಲ್ಲ. ಸರೆಂಡರ್ ಆಗಿದ್ದೀವಿ ಅಂತ ಅನೌನ್ಸ್ ಮಾಡೋಕ್ಕೂ ಯಾರೂ ಇಲ್ಲ ಅಂತ ಟ್ರಂಪ್ ಹೇಳಿದ್ದಾರೆ. ಇರಾನ್ ಅವರು ಮುಜ್ತಬಾ ಖಾಮೆನಿನ ಸುಪ್ರೀಂ ಲೀಡರ್ ಅಂತ ಘೋಷಣೆ ಮಾಡ್ಕೊಂಡಿದ್ರು ಕೂಡ ಅದನ್ನು ಕೌಂಟ್ಗೆ ಲೆಕ್ಕಕ್ಕೆ ತಗೊಳ್ಳದೆ ಟ್ರಂಪ್ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ಆದರೆ ಇದೇ ವೇಳೆ ಟ್ರಂಪ್ರ ಬಿಹೇವಿಯರ್ ಬಗ್ಗೆ ಅಧಿಕಾರಿಗಳು ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಯುದ್ಧದಲ್ಲಿ ತಮಗೆ ಫೇವರ್ ಆಗೋ ಹಾಗೇನೆ ಫಲಿತಾಂಶ ಸಿಗುತ್ತೆ ಅಂತ ಟ್ರಂಪ್ ಫುಲ್ ಕಾನ್ಫಿಡೆನ್ಸ್ ಅನ್ನು ತೋರಿಸ್ತಿದ್ದಾರೆ. ಕೇವಲ ಪಬ್ಲಿಕ್ನಲ್ಲಿ ಮಾತ್ರ ಅಲ್ಲ, ಪ್ರೈವೇಟ್ನಲ್ಲೂ ಕೂಡ ಅವರು ಅಷ್ಟೇ ಕಾನ್ಫಿಡೆಂಟ್ ಆಗಿದ್ದಾರೆ. ಆದರೆ ಸದ್ಯ ಇರೋ ಪರಿಸ್ಥಿತಿಗೂ ಟ್ರಂಪ್ ಹಾಕ್ತಿರೋ ಲೆಕ್ಕಾಚಾರಕ್ಕೂ ಮ್ಯಾಚ್ ಆಗ್ತಾ ಇಲ್ಲ. ಇರಾನ್ ಆಡಳಿತ ಸದ್ಯಕ್ಕೆ ಶರಣಾಗೋ ಯಾವುದೇ ಲಕ್ಷಣ ತೋರಿಸ್ತಾ ಇಲ್ಲ. ಗುರುವಾರವಷ್ಟೇ ಇರಾನ್ ಸರ್ಕಾರ ಮುಜ್ತಬಾ ಖಾಮೆನಿರ ಮೊದಲ ಸ್ಟೇಟ್ಮೆಂಟನ್ನು ರಿಲೀಸ್ ಮಾಡಿತ್ತು. ಪ್ರತೀಕಾರದ ಪ್ರತಿಜ್ಞೆ ಮಾಡಿದ್ದಾರೆ. ಸೊ ನಮಗೇನಿದು ಅಷ್ಟು ಬೇಗ ಮುಗಿಯುತ್ತೆ ಅಂತ ಅನ್ನಿಸ್ತಾ ಇಲ್ಲ ಅಂತ ಅಲ್ಲಿ ಪಾಲ್ಗೊಂಡಿದ್ದ ಅಧಿಕಾರಿಗಳು ಚರ್ಚೆ ಮಾಡಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಅಷ್ಟೇ ಅಲ್ಲ, ಈ ಮೀಟಿಂಗ್ ವೇಳೆ ಟ್ರಂಪ್ ಮುಜ್ತಬಾ ಖಾಮೆನಿ ಬಗ್ಗೆ ತಮಾಷೆ ಮಾಡಿದಾರಂತೆ. ಆತ ಒಬ್ಬ ವೀಕ್ ಲೀಡರ್, ಅಸಮರ್ಥ ಅಂತ ಹೇಳಿ ನಗಾಡಿದ್ದಾರೆ ಟ್ರಂಪ್. ಅಷ್ಟು ಮಾತ್ರ ಅಲ್ಲ, ಇರಾನ್ ಜೊತೆ ಇನ್ನು 5 ವರ್ಷ ಬಿಟ್ಟು ಮತ್ತೆ ಯುದ್ಧ ಮಾಡೋ ಪರಿಸ್ಥಿತಿ ಬರಬಾರ್ದು, ಎಲ್ಲ ಕೆಲಸವನ್ನ ಈಗಲೇ ಮುಗಿಸ್ಬೇಕು ಅಂತ ಹೇಳಿ ಟ್ರಂಪ್ ಅಭಿಪ್ರಾಯವನ್ನ ಹೊಂದಿದಾರಂತೆ. ಇನ್ನು ಈ ಮೀಟಿಂಗ್ ವೇಳೆ G7 ನಾಯಕರು ಬೇಗ ಯುದ್ಧ ನಿಲ್ಲಿಸಿ ಅಂತ ಟ್ರಂಪ್ಗೆ ಒತ್ತಾಯ ಮಾಡಿದ್ದಾರೆ ಅಂತ ಗೊತ್ತಾಗಿದೆ. ಹಾರ್ಮುಜ್ ಜಲಸಂಧಿ ಆದಷ್ಟು ಬೇಗ ಸೇಫ್ ಆಗೋದು ತುಂಬ ಮುಖ್ಯ ಅಂತ ಕೂಡ ಹೇಳಿದ್ದಾರೆ. ಅದಕ್ಕೆ ಟ್ರಂಪ್ ಹಾರ್ಮುಜ್ ಜಲಸಂಧಿಯಲ್ಲಿ ಸಿಚುವೇಶನ್ ಇಂಪ್ರೂವ್ ಆಗ್ತಿದೆ, ಹೀಗಾಗಿ ವ್ಯಾಪಾರಿ ಹಡಗುಗಳು ಅಲ್ಲಿ ತಮ್ಮ ಆಪರೇಷನ್ ಅನ್ನು ಶುರು ಮಾಡಬೇಕು ಅಂತ ಆಗ್ರಹ ಮಾಡಿದ್ದಾರೆ ಈ G7 ಮೀಟಿಂಗ್ನಲ್ಲಿ ಟ್ರಂಪ್. ಇನ್ನೊಂದು ಕಡೆ ಇರಾನ್ನ ಖಾಮೆನಿ ಪಡೆ IRGC ತಮ್ಮ ಪ್ರಜೆಗಳಿಗೆ ದೊಡ್ಡ ವಾರ್ನಿಂಗ್ ಕೊಟ್ಟಿದೆ. ಇರಾನ್ನಲ್ಲಿ ಮತ್ತೆ ಯಾರಾದರೂ ಪ್ರತಿಭಟನೆ ಶುರು ಮಾಡಿದ್ರೆ ಈ ಸಲ ಖಂಡಿತ ಸುಮ್ಮನೆ ಇರೋದಿಲ್ಲ, ಉಗ್ರವಾಗಿ ಮಟ್ಟ ಹಾಕ್ತೀವಿ ಅಂತ ಹೇಳಿದೆ. ಕಳೆದ ಜನವರಿಯಲ್ಲಿ ನಡೆದ ಪ್ರತಿಭಟನೆ ವೇಳೆ ಸಾವಿರಾರು ಜನರನ್ನ ಈ ಭದ್ರತಾ ಪಡೆಗಳು ಹತ್ಯೆ ಮಾಡಿದ್ವು.
ಇರಾನ್ ಪ್ರಕಾರ 3,500, ಇಂಟರ್ನ್ಯಾಷನಲ್ ಏಜೆನ್ಸಿಗಳ ಪ್ರಕಾರ 30,000 ಅಂತ ಹೇಳ್ತಿದ್ದಾರೆ. ಆದರೆ ಈಗ ಯುದ್ಧ ಶುರುವಾದ ಮೇಲೆ ಮತ್ತೆ ಅಲ್ಲಿನ ಜನ ಬೀದಿಗಿಳಿಯುವ ಆತಂಕ ಇದೆ. ಇತ್ತೀಚೆಗೆ ಇಸ್ರೇಲ್ ಇರಾನ್ನ ಬಸೀಜ್ ಫೋರ್ಸ್ ಮೇಲೆ ತೀವ್ರ ದಾಳಿ ಮಾಡ್ತಾ ಇದೆ. ಈ ಬಸೀಜ್ ಖಾಮೆನಿ ಆಡಳಿತದ ಪ್ರಮುಖ ಅಸ್ತ್ರ. ಇದು ರೆವಲ್ಯೂಷನರಿ ಗಾರ್ಡ್ಸ್ ಕೋರ್ನ ಅಂಡರ್ನಲ್ಲೇ ಕೆಲಸ ಮಾಡುತ್ತೆ. ಯಾವುದೇ ಪ್ರತಿಭಟನೆ ನಡೆದರೂ ಕೂಡ ಅವ್ರನ್ನ ಅರೆಸ್ಟ್ ಮಾಡೋದು, ಹೊಡೆಯೋದು, ದಮನ ಮಾಡೋದು ಇವ್ರ ಮೇನ್ ಕೆಲಸ. ಇದೇ ಫೋರ್ಸ್ ಬಳಸ್ಕೊಂಡು ಖಾಮೆನಿಗಳು ಇರಾನ್ ಮೇಲೆ ಉಕ್ಕಿನ ಕಂಟ್ರೋಲನ್ನು ಹೊಂದಿದ್ರು. ಈಗ ಆ ಶಕ್ತಿಯನ್ನು ಇಸ್ರೇಲ್ ಹೊಡೆದು ನಾಶ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದೆ. ಇವರನ್ನು ಮಟ್ಟ ಹಾಕಿದ್ರೆ ಇರಾನ್ ಸರ್ಕಾರಕ್ಕೆ ಈ ಪ್ರತಿಭಟನೆ ಹತ್ತಿಕ್ಕೋಕೆ ಕೈಗಳೇ ಇಲ್ಲದಂತಾಗುತ್ತೆ ಅಂಥೇಳಿ. ಆಗ ಜನ ಹೋರಾಟ ಮಾಡಿದ್ರೆ ಅದು ಜೋರಾಗಿ ಭುಗಿಲೇಳುತ್ತೆ, ತಡೆಯೋಕ್ಕಾಗಲ್ಲ ಇವ್ರ ಕೈಲಿ ಅಂಥೇಳಿ. ಅದೇ ಕಾರಣಕ್ಕೆ ಈಗ ಬಸೀಜ್ ಫೋರ್ಸ್ನ ಬಾಸ್ ಆಗಿರೋ IRGC ವಾರ್ನಿಂಗ್ ಕೊಟ್ಟಿದೆ. ಆ ಥರ ಏನಾದರೂ ಮಾಡಿದ್ರೆ ಜನವರಿ 8ನೇ ತಾರೀಕು ಕೊಟ್ಟಿದ್ದಕ್ಕಿಂತ ದೊಡ್ಡ ಪೆಟ್ಟು ಕೊಡ್ತೀವಿ ಪ್ರತಿಭಟನಾಕಾರರಿಗೆ ಅಂತ IRGC ಹೇಳಿದೆ. ನಮ್ಮ ಶತ್ರುಗಳಿಗೆ ಯುದ್ಧ ಭೂಮಿಯಲ್ಲಿ ನಮ್ಮನ್ನು ಸೋಲಿಸೋಕ್ಕಾಗ್ತಿಲ್ಲ, ಹೀಗಾಗಿ ಇರಾನ್ ಒಳಗಡೆ ಭಯ ಹುಟ್ಟಿಸಿ ಗಲಭೆ ಎಬ್ಬಿಸೋಕೆ ಪ್ಲಾನ್ ಮಾಡ್ತಿದ್ದಾರೆ ಅಂತ IRGC ಆರೋಪಿಸಿದೆ. ಜೊತೆಗೆ ಇರಾನ್ ಒಳಗಡೆ ಈಗ ಆಲ್ರೆಡಿ 4 ಅರೆಸ್ಟ್ ಮಾಡಲಾಗಿದೆ. ಇವರು ಇರಾನ್ನ ಶತ್ರುಗಳಿಗೆ, ಅದರಲ್ಲೂ ಕೂಡ ಇರಾನ್ ಇಂಟರ್ನ್ಯಾಷನಲ್ ಅನ್ನೋ ಬ್ರಿಟನ್ ಮೂಲದ ಪಾರ್ಸಿ ನ್ಯೂಸ್ ಚಾನಲ್ಗೆ ಸೆನ್ಸಿಟಿವ್ ಇನ್ಫಾರ್ಮೇಷನ್ ಕಳಿಸ್ತಾ ಇದ್ರು ಅಂತ ಆರೋಪಿಸಲಾಗಿದೆ. ಇರಾನ್ನ IRGCಯ ಪೊಲೀಸ್ ಕಮಾಂಡ್ ಫರಜಾ ಇವ್ರನ್ನ ವಶಕ್ಕೆ ತಗೊಂಡಿದೆ. ಈಗ ಇಸ್ರೇಲ್ ನಡೆಸಿದ ಮಿಸೈಲ್ ಅಟ್ಯಾಕ್ಗಳು ಮತ್ತು ಬಾಂಬ್ ಸ್ಫೋಟಗಳು ಇರಾನ್ನ ಯಾವೆಲ್ಲ ಜಾಗಗಳಲ್ಲಿ ಆಗಿವೆ ಅನ್ನೋದನ್ನ ಈ 4 ತಮ್ಮ ಫೋನ್ನಲ್ಲೇ ಶೂಟ್ ಮಾಡಿಟ್ಕೊಂಡಿದ್ರು. ಆ ರಹಸ್ಯ ಮಾಹಿತಿಯನ್ನ ಈ ಆಂಟಿ ಇರಾನ್ ನೆಟ್ವರ್ಕ್ಗೆ ಅವರು ಶೇರ್ ಮಾಡ್ತಾ ಇದ್ರು. ಹೀಗಾಗಿ ಅರೆಸ್ಟ್ ಮಾಡಿದ್ದೀವಿ ಅಂತ ಇರಾನ್ ಹೇಳಿದೆ. ಇನ್ನು ಈ ಜಗಳದಲ್ಲಿ ಅಕ್ಕಪಕ್ಕದ ರಾಷ್ಟ್ರಗಳಿಗೆ ನೆಮ್ಮದಿಲ್ದಂಗಾಗಿದೆ. ಈಗ ಇರಾನ್ ಮತ್ತೆ ಇರಾಕ್ ಮೇಲೆ ಡ್ರೋನ್ ಹಾರಿಸಿದೆ. ಇರಾಕ್ನ ಅತಿ ದೊಡ್ಡ ತೈಲ ನಿಕ್ಷೇಪವಾಗಿರೋ ಮಜ್ನೂನ್ ಆಯಿಲ್ ಫೀಲ್ಡ್ ಹತ್ತಿರ 2 ಡ್ರೋನ್ ದಾಳಿ ಮಾಡಲಾಗಿದೆ. ಅಲ್ಲಿನ ಕಮ್ಯುನಿಕೇಷನ್ ಟವರ್ಗಳ ಮೇಲೆ ಈ ಡ್ರೋನ್ಗಳು ಬಂದು ಬಿದ್ದಿವೆ. ಸದ್ಯಕ್ಕಲ್ಲಿ ಯಾವುದೇ ಜೀವಹಾನಿ ಅಥವಾ ದೊಡ್ಡ ಮಟ್ಟದ ನಷ್ಟ ಉಂಟಾಗಿಲ್ಲ. ಆದರೆ ದಾಳಿಯ ಭಯದಿಂದಾಗಿ ಆಯಿಲ್ ಫೀಲ್ಡ್ನಲ್ಲಿ ಕೆಲಸವನ್ನು ಮೊದಲೇ ನಿಲ್ಲಿಸಲಾಗಿತ್ತು. ಒಂದು ಡ್ರೋನ್ ನೆಲಕ್ಕೆ ಬಿದ್ದ ಕೂಡಲೇ ದೊಡ್ಡ ಸ್ಫೋಟ ಆಗಿದೆ. ಈ ಮಜ್ನೂನ್ ಆಯಿಲ್ ಫೀಲ್ಡ್ ಇರಾಕ್ನ ಪ್ರಮುಖ ಆರ್ಥಿಕ ಕೇಂದ್ರ. ಇರಾಕ್ಗೆ ಹೆಚ್ಚಿನ ಹಣ ತರೋ ತೈಲ ಮಾರಾಟ ಇಲ್ಲಿಂದಲೇ ಆ ತೈಲ ಸಿಗೋದು. ಅದನ್ನೇ ಇರಾನ್ ಈಗ ಟಾರ್ಗೆಟ್ ಮಾಡ್ತಾ ಇದೆ. ಏನು ಸ್ನೇಹಿತರೆ, ನಿಮಗೇನಾದರೂ ಶಾಂತಿಯಿಂದ ವೈಷ್ಣೋದೇವಿ, ಕಾಶ್ಮೀರ, ಅಮೃತ್ಸರ ಪ್ರವಾಸ ಹೋಗಿ ಬರಬೇಕು ಅಂತ ಇದ್ರೆ 7 ಸೈನ್ಸ್ ಟೂರಿಸಂನ ಪ್ಯಾಕೇಜ್ ನಿಮಗಾಗಿ ಆಸಕ್ತರು ಕಾಲ್ ಮಾಡಿ ಹೋಗಿ ಬರ್ಬೋದು. ಹಿರಿಯ ನಾಗರಿಕರಿಗೆ ಸ್ಪೆಷಲ್ ಕೇರ್ ಇರುತ್ತೆ. ಇತ್ತ ಭಾರತ ಹಾಗೂ ಇರಾನ್ ನಡುವೆ ಮತ್ತೆ ಮಾತುಕತೆಯಾಗಿದೆ. ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಭಾರತದ ವಿದೇಶಾಂಗ ಸಚಿವ S ಜೈಶಂಕರ್ ಅವರಿಗೆ ಕಾಲ್ ಮಾಡಿದ್ದಾರೆ. ಯುದ್ಧ ಶುರುವಾದ ಮೇಲೆ ಇದು 4ನೇ ಸಲ. ಮಿಡಲ್ ಈಸ್ಟ್ನಲ್ಲಿ ಆಗ್ತಿರೋ ಸದ್ಯದ ಪರಿಸ್ಥಿತಿ ಬಗ್ಗೆ ಬ್ರೀಫ್ ಮಾಡಿದ್ದಾರೆ. ಅಮೆರಿಕ ಮತ್ತು ಇಸ್ರೇಲ್ ಮಾಡ್ತಿರೋ ದಾಳಿಗಳ ಬಗ್ಗೆ ಹಾಗೂ ಇದರಿಂದ ಜಗತ್ತಿನ ಮೇಲಾಗ್ತಿರೋ ಪರಿಣಾಮಗಳ ಬಗ್ಗೆ ಜೈಶಂಕರ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ರಕ್ಷಣೆ ಮಾಡಿಕೊಳ್ಳೋ ಹಕ್ಕು ನಮಗಿದೆ. ಹೀಗಾಗಿ ಈ ಯುದ್ಧದ ಟೈಮ್ನಲ್ಲಿ ಜಾಗತಿಕ ಶಾಂತಿ ಕಾಪಾಡೋಕೆ ಬ್ರಿಕ್ಸ್ ರಾಷ್ಟ್ರಗಳು ನಮಗೆ ಸಪೋರ್ಟ್ ಮಾಡಬೇಕು ಅಂತ ಮನವಿ ಮಾಡಿದ್ದಾರೆ. ಇದಕ್ಕೆ ಜೈಶಂಕರ್ ಮಧ್ಯಪ್ರಾಚ್ಯದಲ್ಲಿ ಶಾಂತಿ ಮತ್ತು ಭದ್ರತೆ ಕಾಪಾಡೋದು ಬಹಳ ಮುಖ್ಯ. ದ್ವಿಪಕ್ಷೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಹಕಾರ ಕೊಡೋಕೆ ಭಾರತ ರೆಡಿ ಇದೆ ಅಂತೇಳಿ ಅರಾಕ್ಚಿಗೆ ಜೈಶಂಕರ್ ಹೇಳಿದಾರಂತೆ. ಇನ್ನು ಶಾಂತಿ ಅಂತ ಅನ್ಕೊಂಡು ತಿಂಗಳಿಗೊಂದು ಯುದ್ಧ ಶುರು ಮಾಡಿರೋ ಟ್ರಂಪ್, ವೆನೆಜುವೆಲಾ ಆಯಿತು, ಈಗ ಇರಾನ್, ಈಗ ನೊಬೆಲ್ ಪ್ರಶಸ್ತಿ ಮೇಲಿನ, ಶಾಂತಿ ಪ್ರಶಸ್ತಿ ಮೇಲಿನ ಆಸಕ್ತಿಯನ್ನು ಕಳ್ಕೊಂಡಿದ್ದಾರೆ ಅಂತ ಕಾಣುತ್ತೆ. ಇನ್ನು ಸಿಗಲ್ಲ ಅಂತ ಗೊತ್ತಾಗಿರ್ಬೇಕು ಇವರಿಗೆ. ನನಗೆ ನೊಬೆಲ್ ಶಾಂತಿ ಪ್ರಶಸ್ತಿ ಮೇಲೆ ಯಾವುದೇ ಇಂಟ್ರೆಸ್ಟ್ ಇಲ್ಲ ಇವಾಗ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಇರಾನ್ನ ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಾಮೆನಿಯನ್ನು ಕೊಂದ್ರಿ, ನಿಮಗೆ ನೊಬೆಲ್ ಶಾಂತಿ ಪ್ರಶಸ್ತಿ ಸಿಗೋ ಚಾನ್ಸಸ್ ಇದೆಯಾ ಅನ್ನೋ ಪ್ರಶ್ನೆಯನ್ನು ಇಂಟರ್ವ್ಯೂನಲ್ಲಿ ಕೇಳಲಾಗಿತ್ತು. ನನಗೆ ಗೊತ್ತಿಲ್ಲ, ಆದರೆ ನನಗಂತೂ ಅದರ ಮೇಲೆ ಇಂಟ್ರೆಸ್ಟ್ ಇಲ್ಲ, ಅದಕ್ಕೆ ನನಗೆ ಅದ್ರ ಬಗ್ಗೆ ಎಲ್ಲೂ ಕೂಡ ಮಾತನಾಡ್ತಾನೂ ಇಲ್ಲ, ಮಾತಾಡೋದು ಬಿಟ್ಬಿಟ್ಟಿದ್ದೀನಿ ಅಂತ ಟ್ರಂಪ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನೋ ನಮ್ಮ ಹಡಗೊಂದು ಇರಾನ್ನ ಅನುಮತಿ ಪಡೆದು ಹಾರ್ಮುಜ್ ಜಲಸಂಧಿಯನ್ನ ಸೇಫ್ ಆಗಿ ದಾಟಿದೆ ಅಂತ ಟರ್ಕಿ ಹೇಳಿದೆ. ಇರಾನ್ ಗಡಿಯ ಹತ್ತಿರ ಸುಮಾರು 15 ಟರ್ಕಿ ಮೂಲದ ಹಡಗುಗಳು ಸಿಕ್ಕಾಕೊಂಡಿದ್ವು. ಈ ಬಗ್ಗೆ ಟರ್ಕಿ ಸರ್ಕಾರ ಇರಾನ್ ಜೊತೆಗೆ ಮಾತುಕತೆ ನಡೆಸಿತ್ತು. ಸದ್ಯಕ್ಕೆ ಒಂದು ಹಡಗಿಗೆ ಮಾತ್ರ ಹೋಗೋಕೆ ಪರ್ಮಿಷನ್ ಸಿಕ್ಕಿದೆ. ಏನೋ ಲೆಬನಾನ್ ಮೇಲೆ ಇಸ್ರೇಲ್ ತನ್ನ ದಾಳಿಯನ್ನ ಮತ್ತಷ್ಟು ತೀವ್ರಗೊಳಿಸಿದೆ. ಈಗ ದಕ್ಷಿಣ ಲೆಬನಾನ್ನಲ್ಲಿ ಹರಿಯುವ ಲಿಟಾನಿ ನದಿ ಮೇಲಿದ್ದ ಪ್ರಮುಖ ಬ್ರಿಡ್ಜ್ ಅನ್ನ ಇಸ್ರೇಲ್ ಧ್ವಂಸಗೊಳಿಸಿದೆ. ಈ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದ್ದ ಜ್ರಾರಿಯಾ ಅನ್ನೋ ಸೇತುವೆ ಮೇಲೆ ಇಸ್ರೇಲ್ ಭಾರಿ ಏರ್ ಸ್ಟ್ರೈಕ್ ಮಾಡಿದೆ. ಹೆಜ್ಬುಲ್ಲಾ ಇದೇ ಬ್ರಿಡ್ಜ್ ಅನ್ನ ತಮ್ಮ ಮುಖ್ಯ ಓಡಾಟಕ್ಕೆ ಬಳಸ್ಕೊಳ್ತಾ ಇತ್ತು. ಅಲ್ಲದೆ ಇತ್ತೀಚೆಗಷ್ಟೇ ಈ ಬ್ರಿಡ್ಜಿನ ಸುತ್ತಮುತ್ತ ಹೆಜ್ಬುಲ್ಲಾ ಪಡೆಗಳು ತಮ್ಮ ರಾಕೆಟ್ ಲಾಂಚರ್ ಗಳನ್ನ ಕೂಡ ತಂದಿಟ್ಟಿದ್ವು. ಹೀಗಾಗಿ ಈ ಸೇತುವೆಯನ್ನೇ ನಾಶ ಮಾಡಿದ್ದೀವಿ ಅಂತ ಹೇಳಿದೆ. ಈ ಮೂಲಕ ಉತ್ತರ ಲೆಬನಾನ್ನಿಂದ ದಕ್ಷಿಣ ಲೆಬನಾನ್ ಅನ್ನ ಬೇರೆ ಮಾಡೋ ಇಸ್ರೇಲ್ನ ಪ್ರಯತ್ನ ಶುರುವಾದಂಗೆ ಕಾಣಿಸ್ತಾ ಇದೆ. ಇತ್ತೀಚೆಗೆ ಲೆಬನಾನ್ ಸರ್ಕಾರಕ್ಕೆ ಇಸ್ರೇಲ್ ಇಂತ ಒಂದು ವಾರ್ನಿಂಗ್ ಕೊಟ್ಟಿತ್ತು. ಒಂದು ವೇಳೆ ನೀವು ಹೆಜ್ಬುಲ್ಲಾವನ್ನ ಮಟ್ಟ ಹಾಕದೆ ಹೋದ್ರೆ ನಾವೇ ನಿಮ್ಮ ನೆಲಕ್ಕೆ ನುಗ್ಗಿ ದಕ್ಷಿಣ ಲೆಬನಾನ್ ಅನ್ನ ವಶಕ್ಕೆ ಪಡೆದು ಅವ್ರನ್ನ ಕ್ಲೀನ್ ಮಾಡ್ತೀವಿ ಅಂತ ಹೇಳಿತ್ತು.
ಈಗ ಇಸ್ರೇಲ್ ಭೂಸೇನೆ ಇನ್ನು ಡೀಪ್ ಆಗಿ ನುಗ್ಸಿದೆ. ಈಗ ಲೆಬನಾನ್ ಅನ್ನ ಕಟ್ ಮಾಡೋ ಕೆಲಸ ಕೂಡ ಜೋರಾಗಿ ನಡೆಸ್ತಾ ಇದೆ ಇಸ್ರೇಲ್. ಮತ್ತೊಂದ್ ಕಡೆ ಹೆಜ್ಬುಲ್ಲಾಗಳು ನಾವಿನ್ನೂ ಬದುಕಿದೀವಿ ಕಂಡ್ರು ಅಂತ ಹೇಳಿ ಇಸ್ರೇಲ್ ಮೇಲೆ ಮುಗಿಬಿದ್ದಿದ್ದಾರೆ. ದಕ್ಷಿಣ ಲೆಬನಾನ್ ಮತ್ತು ಉತ್ತರ ಇಸ್ರೇಲ್ನಲ್ಲಿರೋ ಇಸ್ರೇಲ್ ಮಿಲಿಟರಿ ಟಾರ್ಗೆಟ್ಗಳ ಮೇಲೆ ನಿರಂತರವಾಗಿ ದಾಳಿ ಮಾಡಿದ್ದಾರೆ. 7 ಸಲ ರಾಕೆಟ್ ಫೈರ್ ಮಾಡಿದ್ದಾರೆ. ಲೆಬನಾನ್ನ ನಗರಗಳು ಮತ್ತು ಬೇರೂತ್ನ ದಕ್ಷಿಣ ಭಾಗದ ಮೇಲೆ ಇಸ್ರೇಲ್ ನಡೆಸಿದ ದಾಳಿಗೆ ಪ್ರತಿಕಾರವಾಗಿ ಈ ಆಪರೇಷನ್ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಈ ದಾಳಿಯಲ್ಲಿ ಉತ್ತರ ಇಸ್ರೇಲ್ನ ಕೆಫರ್ ಗಿಲಾಡಿ ಸೆಟಲ್ಮೆಂಟ್ ಮತ್ತು ಗಡಿ ಭಾಗದ ಅಲ್ ಮರ್ಜ್ ಸೇರಿ ಹಲವು ಮಿಲಿಟರಿ ನೆಲೆಗಳನ್ನು ಗುರಿಯಾಗಿಸಲಾಗಿದೆ. ಖಿಯಾಮ್ ಡಿಟೆನ್ಷನ್ ಸೆಂಟರ್ ಮತ್ತು ಹಮಾಮಸ್ ಬೆಟ್ಟದ ಬಳಿ ಇರೋ ಇಸ್ರೇಲ್ ಸೇನೆಯ ಜಾಗಗಳ ಮೇಲೂ ಕೂಡ ರಾಕೆಟ್ ದಾಳಿ ಮಾಡಿದೀವಿ ಅಂತ ಹಿಜ್ಬುಲ್ಲಾ ಹೇಳಿದೆ. ಇನ್ನು ಇರಾನ್ ವಿರುದ್ಧದ ಕದನದಲ್ಲಿ ಇಸ್ರೇಲ್ಗೂ ಪೆಟ್ಟು ಬೀಳ್ತಾ ಇದೆ. ಫೆಬ್ರವರಿ 28ರಿಂದ ಇರಾನ್ ಕೊಟ್ಟ ಪೆಟ್ಟಲ್ಲಿ ಇಸ್ರೇಲ್ನಲ್ಲಿ ಇದುವರೆಗೆ 2975 ಜನ ಗಾಯಗೊಂಡಿದ್ದಾರೆ ಅಂತ ಇಸ್ರೇಲ್ನ ಆರೋಗ್ಯ ಇಲಾಖೆ ಹೇಳಿದೆ. ಮತ್ತೊಂದು ಕಡೆ ಆಸ್ಟ್ರೇಲಿಯಾ ಲೆಬನಾನ್ನಲ್ಲಿ ಇಸ್ರೇಲ್ ದಾಳಿ ತಡ್ಕೊಳಕ್ಕಾಗದೆ ಈಗ ಏನ್ ಮಾಡಿದೆ, ನಾನ್ ಎಸೆನ್ಷಿಯಲ್ ಡಿಪ್ಲೊಮ್ಯಾಟ್ಸ್ ಅಂದ್ರೆ ಮುಖ್ಯವಲ್ಲದ ಎಲ್ಲ ವಿದೇಶಾಂಗ ಇಲಾಖೆ ಅಧಿಕಾರಿಗಳನ್ನ, ರಾಯಭಾರ ಅಧಿಕಾರಿಗಳನ್ನ ಕೂಡಲೇ ವಾಪಸ್ ಬನ್ನಿ ಅಂತ ಹೇಳಿ, ಲೆಬನಾನ್ ಬಿಟ್ಟು ಹೊರಗೆ ಹೊರಡಿ ಅಂತ ಹೇಳಿ ಸೂಚನೆ ಕೊಟ್ಟಿದೆ. ಇಷ್ಟೆಲ್ಲ ನಡೀತಿರೋ ಟೈಮ್ನಲ್ಲಿ ಇರಾನ್ನ ಕೆಲ ಮಾಧ್ಯಮಗಳು ಖಾಮೆನೈ ಈಸ್ ಬ್ಯಾಕ್ ಅಂತ ಹೇಳಿ AI ಜನರೇಟೆಡ್ ವಿಡಿಯೋವನ್ನ ರಿಲೀಸ್ ಮಾಡಿದ್ದಾರೆ. ಇದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಈ ವಿಡಿಯೋ ಆರಂಭದಲ್ಲಿ ಖಾಮೆನೈ ಒಂದು ಕಾಂಪ್ಲೆಕ್ಸ್ ಒಳಗಡೆ ಪುಟ್ಟ ಮಗುವಿನೊಂದಿಗೆ ಆಟ ಆಡ್ತಾ ಇರ್ತಾರೆ. ಆಗ ಅಮೆರಿಕ ಹಾರಿಸಿದ ಮಿಸೈಲ್ ಈ ಕಾಂಪ್ಲೆಕ್ಸ್ ಮೇಲೆ ಬಿದ್ದು ಸಂಪೂರ್ಣ ಧ್ವಂಸವಾಗುತ್ತೆ. ನಂತರ ಆ ಜಾಗದಲ್ಲಿ ಖಾಮೆನೈರ ಉಂಗುರ ಬಿದ್ದಿರುತ್ತೆ. ನೆಕ್ಸ್ಟ್ ಸೀನ್ನಲ್ಲಿ ಅಮೆರಿಕದ ಸೇನಾಧಿಕಾರಿ ಅಧ್ಯಕ್ಷ ಟ್ರಂಪ್ ಹತ್ರ ಹೋಗಿ ಖಾಮೆನೈ ಕತೆ ಮುಗೀತು ಅಂತ ಹೇಳಿ ಸಂತೋಷದಿಂದ ನಗ್ತಾರೆ. ಅದಾದ್ಮೇಲೆ ಅಮೆರಿಕ ದಾಳಿಯಿಂದ ಧ್ವಂಸವಾದ ಅದೇ ಜಾಗಕ್ಕೆ ಖಾಮೆನೈ ಬರ್ತಾರೆ. ಬಿದ್ದಿರೋ ಉಂಗುರ ಹಾಕೊಂಡು ಇರಾನ್ ಧ್ವಜವನ್ನ ಹಿಡಿತಾರೆ. ಮುಂದಿನ ಸೀನ್ನಲ್ಲಿ ಟ್ರಂಪ್ಗೆ ಒಂದು ಫೋನ್ ಕಾಲ್ ಬರುತ್ತೆ. ಆಗ ಫೋನ್ನಲ್ಲಿ ಖಾಮೆನೈ ಇಸ್ ಬ್ಯಾಕ್ ಅಂತ ಒಂದು ಧ್ವನಿ ಹೇಳುತ್ತೆ. ಆಗ ಟ್ರಂಪ್ ಫುಲ್ ಹೆದರಿ ಹೋಗ್ಬಿಡ್ತಾರೆ. ನಂತರ ನೂರಾರು ಮಿಸೈಲ್ಗಳು ಚಿಮ್ಮುವ ದೃಶ್ಯಗಳನ್ನು ತೋರಿಸಲಾಗಿದೆ. ಟ್ರಂಪ್ ಕಣ್ಣ ಮುಂದೆನೆ ಮಿಸೈಲ್ ಹಾರತ್ತೆ. ಅವರ ಆಫೀಸ್ ರೂಮ್ ಕೂಡ ಧ್ವಂಸವಾಗೋಕೆ ಶುರುವಾಗುತ್ತೆ. ಅಲ್ಲಿಗೆ ವಿಡಿಯೋ ಎಂಡ್ ಆಗುತ್ತೆ. ಆಲ್ಮೋಸ್ಟ್ ಸಿನಿಮೀಯ ಸ್ಟೈಲ್ನಲ್ಲಿ ಡ್ರಾಮ್ಯಾಟಿಕ್ ಆಗಿ AI ವಿಡಿಯೋ ಕ್ರಿಯೇಟ್ ಮಾಡಿಕೊಂಡು ಅದರಲ್ಲಿ ಮನರಂಜನೆ ಸಿಗುತ್ತೋ ಗೊತ್ತಿಲ್ಲ, ಅದನ್ನು ಮಾಡಿ ಶೇರ್ ಮಾಡ್ಕೊಂಡಿದ್ದಾರೆ. ಏನೋ ಇರಾನ್ ಸಂಘರ್ಷ ಶುರುವಾದಾಗಿನಿಂದ ಇಲ್ಲಿವರೆಗೆ ಸುಮಾರು 47,000 ಅಮೆರಿಕನ್ ಪ್ರಜೆಗಳು ಮಿಡಲ್ ಈಸ್ಟ್ ಬಿಟ್ಟು ಅಮೆರಿಕಗೆ ವಾಪಸ್ ಹೋಗಿದ್ದಾರೆ. ಈ ಪೈಕಿ ಸುಮಾರು 32,000 ಅಮೆರಿಕನ್ನರಿಗೆ ವಾಪಸ್ ಹೋಗೋಕೆ ನೇರವಾಗಿ ಅಮೆರಿಕದ ಹೆಲ್ಪೇ ಸಿಕ್ಕಿತ್ತು ಅಂತ ಅಮೆರಿಕದ ಸ್ಟೇಟ್ ಡಿಪಾರ್ಟ್ಮೆಂಟ್ ಮಾಹಿತಿ ಕೊಟ್ಟಿದೆ. ಸೊ ಸ್ನೇಹಿತರೆ, ಇಲ್ಲಿ ತನಕದ ಎಲ್ಲ ಮುಖ್ಯ ಅಪ್ಡೇಟ್ಸ್ ನಿಮಗೆ ತಲುಪಿಸುವಂತ ಪ್ರಯತ್ನ ಮಾಡಿದೀವಿ. ಮುಂದೆ ಕೂಡ ನಿಮಗೆ ಟೈಮ್ಲಿ ಆಗಿ ಎಲ್ಲ ಮುಖ್ಯ ಮಾಹಿತಿಯನ್ನು ನಾವು ತಲುಪಿಸ್ತಾನೆ ಇರ್ತೀವಿ. ಸ್ನೇಹಿತರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅನ್ನೋದು ನಿಮ್ಮಲ್ಲಿ ನಮ್ಮ ಮನವಿ. ಹಾಗೆ ಅಲ್ಲೇ ವಿಡಿಯೋ ಕೆಳಗಡೆ ಇರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ಮಗ ಪ್ರೀಮಿಯಂ ಮೆಂಬರ್ಸ್ ಆಗ್ಬೋದು. ಆವಾಗ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್, ಅದು ಬಿಸ್ನೆಸ್ ಆಗಿರ್ಬೋದು, ಕರೆಂಟ್ ಪವರ್ ಆಗಿರ್ಬೋದು, ಎಕನಾಮಿಕ್ಸ್ನ ಮಿನಿ ಸೀರೀಸ್ ಆಗಿರ್ಬೋದು, ಎಲ್ಲವನ್ನ ನೀವು ಕೂಡ ನೋಡೋಕೆ ಶುರು ಮಾಡ್ಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ಅದು ನೀವು ನಮಗೆ ಕೊಡೋ ಅತಿ ದೊಡ್ಡ ಶಕ್ತಿ. ಆಸಕ್ತರು ಚೆಕ್ ಮಾಡಿ ಸ್ನೇಹಿತರೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.